ಧರ್ಮಸ್ಥಳ ಪ್ರಕರಣವನ್ನ ಎಸ್ಐಟಿ ಹೆಗಲಿಗೆ ರಾಜ್ಯ ಸರ್ಕಾರ ಹಾಕಿದೆ. ಎಸ್ಐಟಿಗೆ 4 IPS ಅಧಿಕಾರಿಗಳನ್ನು ಕೂಡ ಈಗಾಗಲೇ ನೇಮಕ ಮಾಡಿರುವಂಥದ್ದು. ಇವತ್ತು ಅಥವಾ ನಾಳೆ ಧರ್ಮಸ್ಥಳಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಭೇಟಿಯನ್ನು ಕೊಡುತ್ತೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಪ್ರಣವ್ ಮೊಹಂತಿ ನೇತೃತ್ವದ ತಂಡದಿಂದ ತನಿಖೆ, ಎಸ್ಐಟಿ ತಂಡದಿಂದ ಯಾರೂ ಕೂಡ ಹೊರಗುಳಿಯಲ್ಲ ಅಂಥೇಳಿ ಮತ್ತೊಮ್ಮೆ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಗೃಹ ಸಚಿವರು ಮಾಡಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ಇನ್ವೆಸ್ಟಿಗೇಷನ್ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಮಾತನಾಡಿದ್ದಾರೆ. ಈಗಾಗಲೇ ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ದೇವೆ. ನೀವು ತಕ್ಷಣ ಹೋಗಿ ಅಲ್ಲಿ ಏನು ಅವೈಲೇಬಲ್ ರೆಕಾರ್ಡ್ಸ್ ಇದೆ ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಅಲ್ಲಿಂದ ಪ್ರಾರಂಭ ಮಾಡ್ಕೊಳ್ತಾರೆ. ಅವರಿಗೂ ಸೂಚನೆ ಹೋಗಿದೆ. DG ಅವರಿಂದ ಯಾರಿಗೆ ನಮ್ಮ ಸ್ಥಳೀಯ ಪೊಲೀಸ್ಗೆ ಕೂಡ ಸೂಚನೆ ಹೋಗಿದೆ. ಏನು SIT ಮಾಡಿದ್ದೇವೆ ಆ SITಗೆಲ್ಲ ಸಂಬಂಧಪಟ್ಟ ದಾಖಲೆಗಳು ಎಲ್ಲನೂ ಕೊಡಬೇಕು ಅಂತೇಳಿ DG ಅವರಾಗಲೇ ಸೂಚನೆ ಕೊಟ್ಟಿದ್ದಾರೆ. ಮೊಹಂತಿ ಅವರು ಬಹುಶಃ ಅವರು ಇವತ್ತು ನಾಳೆ ಹೋಗ್ತಾರೆ. ಹೋಗಿ ಅವರ ಟೀಮ್ ಹೋಗಿ ಶುರು ಮಾಡುತ್ತಾರೆ ಕೆಲಸ. ಅಲ್ಲ, ಈಗ ಸದ್ಯದಲ್ಲೇ ಅವ್ರು 4 ಜನ ಇರ್ತಾರೆ. ಅವರೇನಾದರೂ ಯಾರಾದರೂ ನಿನ್ನೆ ಯಾರೋ ಹೇಳಿದರು ನನಗೆ, ಅದರಲ್ಲಿ ಯಾರೋ ಮಾಧ್ಯಮದಲ್ಲೂ ಕೂಡ ಬಂದಿತ್ತು. ನನ್ನವರೆಗೂ ಇನ್ನೂ ಬಂದಿಲ್ಲ. DG ಅವರಿಗೆ ಅಥವಾ ಕಮಿಷನರ್ಗೆ ಏನಾದರೂ ಅವ್ರು ಯಾರಾದರೂ ಆ ಕಮಿಟಿಯಲ್ಲಿರೋರು ಯಾರಾದರೂ ರಿಕ್ವೆಸ್ಟ್ ಮಾಡಿದರೆ ಅವ್ರನ್ನ ರಿಪ್ಲೇಸ್ ಮಾಡ್ತಾರೆ. ನೋಡಿ, ಯಾವುದೇ ಕಾರಣಕ್ಕೆ ಆ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರೇನಾದರೂ ಕಾರಣ ಕೊಟ್ಟು ನಾವು ಆ ಸಮಿತಿಯಲ್ಲಿ ಇರೋದು ಸರಿ ಇಲ್ಲ ಅಂತ ಅವರು ಕನ್ವಿನ್ಸ್ ಮಾಡಿದರೆ ರಿಪ್ಲೇಸ್ ಮಾಡ್ತಾರೆ. ಅದಕ್ಕೇನಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಧರ್ಮಸ್ಥಳದ ಪ್ರಕರಣವನ್ನ ಸರ್ಕಾರ SIT ಹೆಗಲಿಗೆ ಹಾಕಿದೆ. ಯಾವಾಗಿನಿಂದ ಇನ್ವೆಸ್ಟಿಗೇಷನ್ ಆರಂಭ ಆಗುತ್ತೆ, ಜೊತೆಗೆ ಏನೆಲ್ಲ ಪ್ರಿಪರೇಷನ್ ಆಗ್ತಾ ಇದೆ, ಏನು ಡೀಟೇಲ್ಸ್ ಸಿಗ್ತಾ ಇದೆ ಮಸೂದ್? ಪ್ರೇಮ್, ಈಗಾಗಲೇ ಧರ್ಮಸ್ಥಳ ಸಮಗ್ರ ತನಿಖೆ ಮಾಡೋದಕ್ಕೆ ಆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ SIT ರಚನೆ ಮಾಡಲಾಗಿದೆ. SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ನಿನ್ನೆ ಬೆಳಿಗ್ಗೆ ಪರಮೇಶ್ವರ್ ಜೊತೆ ಕೂಡ ಮಾತನಾಡಿ ಹೋಗಿದ್ದಾರೆ. ಸದ್ಯದಲ್ಲೇ ಆರಂಭ ಮಾಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ನೆನೆ ಕೊಟ್ಟಿದ್ದರು. ಇವತ್ತು ಪರಮೇಶ್ವರ್ ಆ ಬಗ್ಗೆ ಹೇಳಿದ್ದಾರೆ. ಇವತ್ತು ಅಥವಾ ನಾಳೆ SIT ತಂಡ ಧರ್ಮಸ್ಥಳಕ್ಕೆ ಭೇಟಿ ಕೊಡಲಿದೆ, ತನಿಖೆಯನ್ನು ಶುರು ಮಾಡಲಿದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ಕೂಡಲೇ ತನಿಖೆ ಶುರು ಮಾಡಿ ಏನೆಲ್ಲ ಪ್ರಕ್ರಿಯೆ ಇದೆ ಕೂಡಲೇ ಆರಂಭ ಮಾಡಿ ಅನ್ನುವಂಥ ಸೂಚನೆ ಕೂಡ ಗೃಹ ಇಲಾಖೆಯಿಂದ ಕೊಟ್ಟಿದ್ದಾರೆ. ಜೊತೆಗೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನಲ್ಲಿ ಏನು ಪ್ರಕರಣಗಳು ದಾಖಲಾಗಿದ್ದಾವೆ ಆ ಸಂಬಂಧಪಟ್ಟಂತೆಯೂ ಕೂಡ ಅಲ್ಲಿನ ಪೊಲೀಸರಿಗೂ ಕೂಡ ಸೂಚನೆ ಕೊಡಲಾಗಿದೆ. ಏನೆಲ್ಲ ಹಸ್ತಾಂತರ ಮಾಡಬೇಕು ವರದಿ, ಜೊತೆಗೆ ಕಡತಗಳನ್ನು ಎಲ್ಲವನ್ನೂ ಕೂಡ SITಗೆ ಹಸ್ತಾಂತರ ಮಾಡಿ ಅನ್ನುವಂಥದ್ದು. ಜೊತೆಗೆ SITಗೂ ಕೂಡ ಆ ಒಂದು ಕಡತಗಳನ್ನು ತೆಗೆದುಕೊಂಡು ತನಿಖೆ ಶುರು ಮಾಡಿ ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಇವತ್ತು ಅಥವಾ ನಾಳೆ SIT ತಂಡ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ತನಿಖೆಯನ್ನು ಆರಂಭ ಮಾಡುತ್ತೆ. ಅದಕ್ಕೂ ಮುಂಚಿನ ಪ್ರಕ್ರಿಯೆಗಳು ಏನೆಲ್ಲ ಅಗತ್ಯ ಪ್ರಕ್ರಿಯೆಗಳಿವೆ ಅದನ್ನು ಕೂಡ SIT ತಂಡ ಮಾಡಿಕೊಳ್ಳುತ್ತೆ. ನಂತರ ಆ ತನಿಖೆಯನ್ನು ಆರಂಭ ಮಾಡುತ್ತೆ. ಒಟ್ಟಾರೆಯಾಗಿ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಏನು SIT ರಚನೆ ಮಾಡಲಾಗಿದೆಯೋ ತನಿಖೆ ಈಗಾಗಲೇ ಆರಂಭ ಆಗುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಇನ್ನು ಈ ಮಧ್ಯೆ BJP ಅವರೇನೆಲ್ಲ ಆರೋಪ ಮಾಡ್ತಿದ್ದಾರೆ ಎಲ್ಲವನ್ನೂ ಕೂಡ ಪರಮೇಶ್ವರ್ ಅಲ್ಗಾಳಿದ್ದಾರೆ. ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ. ಈಗ ತನಿಖೆ ಆರಂಭ ಆಗಿದೆ. ತನಿಖೆ ವರದಿ ಬಂದ ನಂತರ ಏನು ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಜೊತೆಗೆ ಈಗಲೇ BJP ಅವರು ಯಾವುದನ್ನು ಕೂಡ ಫ್ರೇಮ್ ಮಾಡೋ ಅಗತ್ಯ ಇಲ್ಲ, ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಒಂದಿಬ್ಬರು IPS ಅಧಿಕಾರಿಗಳು ತಂಡದಿಂದ ಹೊರಗುಳಿತಾರೆ ಅನ್ನುವಂಥ ಏನು ಚರ್ಚೆ ಆಗಿತ್ತು ಆ ಸಂಬಂಧಪಟ್ಟಂತೆ ಏನು ಕೂಡ ಮಾಹಿತಿ ಬಂದಿಲ್ಲ. ಏನಾದರೂ ಆ ಥರ ಅವರಿಗೆ ಇಷ್ಟ ಇಲ್ಲ ಅಥವಾ ಬೇರೆ ಕಾರಣದಿಂದ ಅವರು ಹೊರಗುಳಿಬೇಕು ಅನ್ನುವಂಥ ಬಂದರೆ ನಮ್ಗೆ ಮಾಹಿತಿ ಕೊಟ್ಟರೆ ನಾವು ರೀಪ್ಲೇಸ್ ಮಾಡಬಹುದಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.